ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ. ಭಾರತ ಈ ಒಂದು ಶ್ರೀಮದಾಚಾರ್ಯರು ತಾರತಮ್ಯವನ್ನ ತಿಳಿಸ್ತಾ ಇದ್ದದ್ದು. ಪುರುಷರಲ್ಲಿ ಯಾರು ಉತ್ತಮರು ಅಂತ ತಿಳಿದುಕೊಳ್ಳಬೇಕಾದ್ರೆ ಭಗವಂತ ಯಾವ ಅವತಾರವನ್ನು ಮಾಡಿರ್ತಾನೋ, ಜ್ಞಾನ ಕಾರ್ಯದಲ್ಲಿ ಅವತಾರ ಮಾಡಿರ್ತಾನೋ ಅಂತಹ ಪ್ರಸಂಗದೊಳಗೆ ಪುರುಷರಲ್ಲಿ ಜ್ಞಾನವನ್ನ ನೋಡಿಕೊಂಡು ಅವರ ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು. ಯಾವ ಅವತಾರದಲ್ಲಿ ಭಗವಂತ ಬಲ ಕಾರ್ಯಕ್ಕಾಗಿ ಪ್ರವೃತ್ತನಾಗಿರ್ತಾನೋ ಅಂತಹ ಕಾಲದೇಶದಲ್ಲಿ ಪುರುಷರಲ್ಲಿ ಬಲವನ್ನು ನೋಡಿಕೊಂಡು ಅವರ ಉತ್ತಮತ್ವವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಹಾಗಾದ್ರೆ ಸ್ತ್ರೀಯರಲ್ಲಿ, ಸ್ತ್ರೀ ದೇವತೆಗಳಲ್ಲಿ ಉತ್ತಮತ್ವ ತಿಳಿದುಕೊಳ್ಳುವಂತಹ ಕ್ರಮ ಹೇಗೆ? ಅವರಲ್ಲಿ ಎಲ್ಲಿಯೂ ಕೂಡ ಬಲದ ಪ್ರಸಂಗವಾಗಲಿ ಜ್ಞಾನದ ಪ್ರಸಂಗ ಗುರುಗಳು ಕೇಳ್ತಾ ಇಲ್ಲ ಗುರುಗಳೇ. ಹರೇ ಅವರು ಕ್ವಿಟ್ ಆಗಿದ್ದಾರೆ, ಮೋಸ್ಟ್ಲಿ ಜಾಯ್ನ್ ಆಗ್ತಾರೆ. ಹರೇ ನಮಃ. ಸರ್ ಮ್ಯೂಟ್ ಆಗಿದೆ. ಸ್ತ್ರೀ ದೇವತೆಗಳಲ್ಲಿ ಉತ್ತಮತ್ವವನ್ನ ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನ ಶ್ರೀಮದಾಚಾರ್ಯ ಹೇಳಿದರು. ರೂಪವನ್ನ ನೋಡಿಕೊಂಡು ಲಕ್ಷಣ 32 ಲಕ್ಷಣ 32 ಲಕ್ಷಣಗಳಿಂದ ಸಹಿತವಾದಂತಹ ರೂಪ ಇದು ಯಾರಲ್ಲಿ ಅಧಿಕವಾಗಿ ಇರ್ತದೋ ಅವರು ಉತ್ತಮರು ಎಂಬುದನ್ನ ತಿಳಿಸಿಕೊಟ್ರು. ಹೀಗೆ
ತಾರತಮ್ಯವನ್ನ ತಿಳಿಸ್ತಾ ಬಂದದ್ದು. ಅದಕ್ಕೆ ಲಕ್ಷ್ಮೀದೇವಿ ಉತ್ತಮಳು, ಲಕ್ಷ್ಮೀದೇವಿಯ ನಂತರದಲ್ಲಿ ದ್ರೌಪದಿ ದೇವಿ ಉತ್ತಮಳು ಯಾಕೆ ಅಂತನ್ಲಿಕ್ಕೆ ಕಾರಣವನ್ನು ಕೊಟ್ರು. ಭೀಮಸೇನ ದೇವರಂತೆ ದ್ರೌಪದಿ ದೇವಿಯು ಕೂಡ ಸಾಕ್ಷಾದಂಗಳಾಗಿದ್ದಾಳೆ, ಭಗವಂತನ ಕಾರ್ಯದೊಳಗೆ, ಭೂಭಾರ ಹರಣ ಕಾರ್ಯದೊಳಗೆ ಸಾಕ್ಷಿಗಳಾಗಿದ್ದಾಳೆ ಅಂತ ಹೇಳಿದಾಗ ಭೀಮಸೇನ ದೇವರಿಗೂ ದ್ರೌಪದಿ ದೇವಿಗೂ ಸಾಮ್ಯ ಬಂತಲ್ಲ ಅಂತಂದ್ರೆ ಅದನ್ನ ಸಾಮ್ಯವನ್ನ ಪರಿಹಾರ ಮಾಡಿದ್ರು 42ನೇ ಶ್ಲೋಕದಿಂದ. ಭೀಮಸೇನ ದೇವರು ಸಾಕ್ಷಾತ್ ಅಂಗರಾಗಿದ್ದಾರೆ. ಹೇಗೆ ಅಂಗರಾಗಿದ್ದಾರೆ ಅಂದ್ರೆ ಹನನ ಹೇತು ಮತ್ತು ವೈರ ಹೇತು, ಆ ದುಷ್ಟರ ಸಂಹಾರಕ್ಕೆ ಕಾರಣರೂ ಆಗಿದ್ದಾರೆ ಮತ್ತು ಅವರಲ್ಲಿ ದ್ವೇಷ ಬೆಳೆಯುವಂತೆ ಮಾಡಿದ್ದು ಭೀಮಸೇನ ದೇವರು. ಆ ದ್ವೇಷ ಬೆಳೆಯಲಿಕ್ಕೆ ಕಾರಣರು ಭೀಮಸೇನ ದೇವರು. ಹೀಗಾಗಿ ಆ ಎರಡೂ ಕಾರ್ಯಗಳಿಗೂ ಕಾರಣರಾದ್ದರಿಂದ ಭೀಮಸೇನ ದೇವರು. ದ್ರೌಪದಿ ದೇವಿ ಮಾತ್ರ ಕೇವಲ ವೈರಹೇತು, ದುಷ್ಟರಿಗೆ ದ್ವೇಷ ಹುಟ್ಟುವಂತೆ ಮಾತ್ರ ಮಾಡ್ತಾಳೆ ದ್ರೌಪದಿ ದೇವಿ. ಹೀಗಾಗಿ ಭೀಮಸೇನ ದೇವರಿಗೂ ದ್ರೌಪದಿ ದೇವಿಗೂ ಸಾಮ್ಯವನ್ನ ಹೇಳಲಿಕ್ಕೆ ಬರೋದಿಲ್ಲ. ಭೀಮಸೇನ ದೇವರ ನಂತರದಲ್ಲಿಯೇನೆ ದ್ರೌಪದಿ ದೇವಿ ಅಂತ ತಿಳಿದುಕೊಳ್ಳಬೇಕು ಅಂತ ಇಷ್ಟ ಆಗಿತ್ತು. ಇನ್ನು ಇದರ ನಂತರದಲ್ಲಿ ಭೀಮಸೇನ ದೇವರ ನಂತರದಲ್ಲಿ ಯಾರು ಉತ್ತಮರು ಎಂಬುದನ್ನ ಮುಂದಿನ ಕ್ರಮವನ್ನ ತಿಳಿಸಿಕೊಡ್ತಾ ಇದ್ದಾರೆ. 43ನೆಯ ಶ್ಲೋಕ. ಬಲದೇವಸ್ತತಃ ಪಶ್ಚಾತ್ ಬಲದೇವಸ್ತತಃ ಪಶ್ಚಾತ್ ತತಃ ಪಶ್ಚಾಚ್ಚ ಫಲ್ಗುಣಃ ತತಃ ಪಶ್ಚಾಚ್ಚ ಫಲ್ಗುಣಃ ತತಃ ಪಶ್ಚಾಚ್ಚ ಫಲ್ಗುಣಃ ತತಃ ಪಶ್ಚಾಚ್ಚ ಫಲ್ಗುಣಃ ನರಾವೇಶಾದನ್ಯಥಾ ತು ನರಾವೇಶಾದನ್ಯಥಾ ತು ದ್ರೌಣಿ ಪಶ್ಚಾತ್ ತತೋ ಪರೇ ದ್ರೌಣಿ ಪಶ್ಚಾತ್ ತತೋ ಪರೇ ಬಲದೇವಸ್ತತಃ ಪಶ್ಚಾತ್ ತತಃ ಪಶ್ಚಾಚ್ಚ ಫಲ್ಗುಣಃ ನರಾವೇಶಾದನ್ಯಥಾ ತು ದ್ರೌಣಿ ಪಶ್ಚಾತ್ ತತೋ ಪರೇ ಎಂಬುದಾಗಿ 43ನೆಯ ಶ್ಲೋಕ ಪದವಿಭಾಗ. ಬಲದೇವಃ ತತಃ ಪಶ್ಚಾತ್ ತತಃ ಪಶ್ಚಾತ್ ಚ ಫಲ್ಗುಣಃ ನರಾವೇಶಾತ್ ಅನ್ಯಥಾ ತು ದ್ರೌಣಿಃ ಪಶ್ಚಾತ್ ತತಃ ಅಪರೇ ಎಂಬುದಾಗಿ ಪದವಿಭಾಗ. ಅದನ್ನೇ ಅವತಾರಿಕೆಯನ್ನು ಕೊಟ್ಟದ್ದು. ತದನಂತರಂ ಅಂಗಭೂತಂ ಆಹ. ಭೀಮಸೇನ ದೇವರ ನಂತರದಲ್ಲಿ ಭಗವಂತನ ಕಾರ್ಯಕ್ಕೆ ಅಂಗಭೂತರಾದವರು ಯಾರ್ಯಾರು ಅಂತ ಆ ಕ್ರಮವನ್ನು ಹೇಳ್ತಾ ಇದ್ದದ್ದು. ಭೀಮಸೇನ ದೇವರ ನಂತರ ದ್ರೌಪದಿ ದೇವಿಯ ನಂತರ ನೋಡಿ, ತತಃ ಎಂಬುದಕ್ಕೆ ಬಲದೇವಸ್ತತಃ ಅಂತಿದೆಯಲ್ಲ. ತತಃ ಅಂದ್ರೆ ಅನಂತರ ಅಂತ ಅರ್ಥ. ತತಃ ಬಲದೇವ, ಅನಂತರದಲ್ಲಿ ಬಲದೇವ ಅಂದ್ರೆ ಬಲರಾಮಚಂದ್ರ ದೇವರು, ಇವರು ಅಂಗಭೂತರಾದವರು ಅಂತ ಹೇಳ್ತಾ ಇದ್ದಾರೆ. ತತಃ ಅಂದ್ರೆ ಅನಂತರ. ಯಾರ ಅನಂತರ ಅಂದ್ರೆ ಟಿಪ್ಪಣಿಕಾರ ಬರೀತಾರೆ, ತತಃ ದ್ರೌಪದ್ಯಾಹ ಪಶ್ಚಾತ್ ಬಲದೇವ. ಬರೇ ಭೀಮಸೇನ ದೇವರ ನಂತರ ಬಲರಾಮಚಂದ್ರ ದೇವರು ಅಂತ ಅಷ್ಟೇ ಅಲ್ಲ, ದ್ರೌಪದಿ ದೇವಿಯ ನಂತರದಲ್ಲಿ ಬಲರಾಮಚಂದ್ರ ದೇವರು ಅಂತ ತಿಳಿದುಕೊಳ್ಳಬೇಕು. ತತಃ ಎಂಬುದಕ್ಕೆ ದ್ರೌಪದಿ ದೇವಿಯ ಅನಂತರ ಅಂತ ಅರ್ಥ. ತತಃ ಪಶ್ಚಾತ್ ದ್ರೌಪದಿ ದೇವಿಯ ಅನಂತರ ಬಲದೇವ, ಬಲರಾಮಚಂದ್ರ ದೇವರು. ತತಃ ಪಶ್ಚಾತ್ ಅದರ ನಂತರದಲ್ಲಿ, ಬಲರಾಮಚಂದ್ರ ದೇವರ ನಂತರದಲ್ಲಿ ಯಾರು ಭಗವಂತನ ಕಾರ್ಯಕ್ಕೆ ಅಂಗಭೂತರಾದವರು ಅಂತಂದ್ರೆ ಫಲ್ಗುಣ, ಅರ್ಜುನ. ಈ ಅರ್ಜುನ ತದನಂತರದಲ್ಲಿ, ಬಲರಾಮಚಂದ್ರ ದೇವರ ನಂತರದಲ್ಲಿ ಅರ್ಜುನ ತಾನು ಭಗವಂತ ಕೃಷ್ಣ ಪರಮಾತ್ಮನ ಈ ಭೂಭಾರ ಹರಣ ರೂಪವಾದಂತಹ ಕಾರ್ಯದೊಳಗೆ ಅಂಗಭೂತರಾದವರು. ಇಷ್ಟು. ಇನ್ನಿದಾದ ಮೇಲೆ
ಫಲ್ಗುನಸ್ಯ ಅಶ್ವತ್ಥಾಮ್ನಃ ಸಕಾಶಾತ್ ಶ್ರೈಷ್ಠೆ ಕಾರಣಂ ನರಾವೇಶಾದಿತಿ. ನೋಡಿ, ಬಲರಾಮಚಂದ್ರ ದೇವರ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಅರ್ಜುನನ ಅನಂತರದಲ್ಲಿ ದ್ರೌಣಿಹಿ ಅಶ್ವತ್ಥಾಮಾಚಾರ್ಯರು ಇವರು ಭಗವಂತನ ಕಾರ್ಯದೊಳಗೆ ಅಂಗರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಶ್ವತ್ಥಾಮಾಚಾರ್ಯರು ಅಂತಂದ್ರೆ ರುದ್ರದೇವರ ಅವತಾರರು, ಅರ್ಜುನ ಅಂದ್ರೆ ಇಂದ್ರದೇವರ ಅವತಾರ. ಹೀಗಾಗಿ ರುದ್ರದೇವರಿಗಿಂತಲೂ ಕೂಡ ಇಂದ್ರದೇವರು ಚಿಕ್ಕವರು. ಮತ್ತೆ ಇಲ್ಲಿ ಹೇಳ್ತಾ ಇದ್ದದ್ದಿಲ್ಲಿ ಬಲರಾಮಚಂದ್ರ ದೇವರ ನಂತರದಲ್ಲಿ ಫಲ್ಗುನ, ಫಲ್ಗುನ ನಂತರದಲ್ಲಿ ದ್ರೌಣಿಹಿ ಅಂದ್ರೆ ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾ ಇದ್ದದ್ದು. ಅದ್ ಯಾಕೆ ಅಂತನ್ಲಿಕ್ಕೆ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ನರಾವೇಶ, ನಿಜವಾಗಿಯೂ ಕೂಡ ಅರ್ಜುನ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಚಿಕ್ಕವನೇ, ನಂತರದಲ್ಲೇನೆ ಅಂಗಭೂತರಾದವರು. ಆದರೆ ಇಲ್ಲಿ ಅರ್ಜುನನೊಳಗೆ ನರಾವೇಶ, ಭಗವಂತನ ಒಂದು ನರಾವೇಶ ಇತ್ತು. ಆ ನರಾವೇಶ ಇದ್ದಾಗ ಮಾತ್ರ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಕೂಡ ಅರ್ಜುನ ಉತ್ತಮ ಅಂತ ಆಗ್ತಾನೆ. ನೋಡಿ, ನರಾವೇಶಾತ್ ಪಶ್ಚಾತ್ ಫಲ್ಗುನಃ, ನರಾವೇಶ ಇದ್ದದ್ದರಿಂದಾಗಿ ಬಲರಾಮಚಂದ್ರ ದೇವರ ನಂತರದಲ್ಲಿನೇ ಅರ್ಜುನ. ಅನ್ಯಥಾ ಇಲ್ಲದೆ ಹೋದರೆ, ನರಾವೇಶ ಯಾವಾಗ ಇರೋದಿಲ್ವೋ ಅಂತಹ ಪ್ರಸಂಗದೊಳಗೆ ಬಲರಾಮಚಂದ್ರ ದೇವರ ನಂತರ ಯಾರು ಅಂತಂದ್ರೆ ದ್ರೌಣಿಹಿ ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರ ನಂತರದಲ್ಲಿ ಅರ್ಜುನ ಅಂತ ಅರ್ಥ. ನೋಡ್ರಿ, ಅನ್ಯಥಾ ಎಂಬುದಕ್ಕೆ ನರಾವೇಶಾಭಾವೆ ದ್ರೌಣಿಹಿ ಬಲಭದ್ರಾನಂತರಂ ಅಶ್ವತ್ಥಾಮ. ಅಶ್ವತ್ಥಾಮಾಚಾರ್ಯರು ಬಲರಾಮಚಂದ್ರ ದೇವರ ನಂತರದಲ್ಲಿ ಅಂಗಭೂತರಾದವರಾಗ್ತಾರೆ. ತದನಂತರದಲ್ಲಿ ಅರ್ಜುನ ಅಂತ ಹೀಗೆ ತಿಳಿದುಕೊಳ್ಳಬೇಕು. ಅರ್ಜುನನೊಳಗೆ ನರಾವೇಶ ಆಗಿತ್ತು ಅಂದ್ರೆ ಬಲರಾಮಚಂದ್ರ ದೇವರ ನಂತರದಲ್ಲಿ ಅಂಗಭೂತನಾದವರು. ನರಾವೇಶ ಆಗದೇ ಇದ್ದಾಗ ಬಲರಾಮಚಂದ್ರ ದೇವರ ನಂತರದಲ್ಲಿ ಅಶ್ವತ್ಥಾಮಾಚಾರ್ಯರು, ಅಶ್ವತ್ಥಾಮಾಚಾರ್ಯರ ನಂತರದಲ್ಲಿ ಅರ್ಜುನ ಎಂಬುದನ್ನ ತಿಳಿದುಕೊಳ್ಳಬೇಕು. ತತಃ ಅಪರೇ, ಇದರ ನಂತರದಲ್ಲಿ ನೋಡಿದವರು ಅವರಿಗಿಂತಲೂ ಕೂಡ ಕಡಿಮೆಯಾದವರು ಭಗವಂತನ ಕಾರ್ಯಕ್ಕೆ ಅಂಗಭೂತರಾದವರು ಅಂತ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಯದ್ಯಪಿ ಬಲ ಭರತವಾಲಿನೌ ಇವ ದ್ರೌಣಿ ವಲದೇವೌ ಇತಿ ವಕ್ತವ್ಯಂ ಸಮತ್ವಾತ್. ನೋಡಿ, ಈ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದದ್ದೇನು, ಬಲರಾಮಚಂದ್ರ ದೇವರ ನಂತರದಲ್ಲಿ ನಿಜವಾಗಿಯೂ ಕೂಡ ದ್ರೌಣಿ ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾ ಇದ್ದದ್ದು. ಇಲ್ಲದೆ ಯಾವಾಗ ನರಾವೇಶ ಇಲ್ಲದೆ ಇದ್ದಾಗ, ಅರ್ಜುನನೊಳಗೆ ನರಾವೇಶ ಇದ್ದಾಗ ಅರ್ಜುನ ನಂತರದಲ್ಲಿ ಅಂತ ಹೇಳಿದ್ದು. ಈಗ ಇಲ್ಲದೆ ಇದ್ದ ಪಕ್ಷದಲ್ಲಿ ತೆಗೆದುಕೊಳ್ಳೋಣ, ಅರ್ಜುನನೊಳಗೆ ನರಾವೇಶ ಆಗಿಲ್ಲ ಅಂತಹ ಪ್ರಸಂಗದೊಳಗೆ ಬಲರಾಮಚಂದ್ರ ದೇವರ ನಂತರದಲ್ಲಿ ದ್ರೌಣಿಹಿ ಅಶ್ವತ್ಥಾಮಾಚಾರ್ಯರು ಇವರು ಅಂಗಭೂತರಾದವರು ಅಂತ ಹೇಳ್ತಾ ಇದ್ದಾರೆ. ಇದು ಹೀಗ್ಯಾಕೆ? ಯಾಕೆ ಅಂದ್ರೆ ಇವರನ್ನು ಕೂಡಿಸಿ ಹೇಳಬೇಕಾಗಿತ್ತು. ಹೇಗೆ ಅಂದ್ರೆ ಭರತ ವಾಲಿನವು ಇವ, ಭರತ ಮತ್ತು ಮುಂದಿನ ಶ್ಲೋಕದಲ್ಲಿ ಬರ್ತದೆ 44ನೇ ಶ್ಲೋಕ, ತಥೋ ಭರತವಾಲಿನವು ಅಂತ ಬರ್ತದೆ. ಭರತವಾಲಿಗಳು, ಭರತ ಮತ್ತು ವಾಲಿ ಇವರಿಬ್ಬರು ಲಕ್ಷ್ಮಣನ ಅನಂತರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವರಿಬ್ಬರನ್ನ ಸೇರಿಸಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಹೇಳಿದಂತೆ ಇಲ್ಲಿ ಏನ್ ಹೇಳಬೇಕಾಗಿತ್ತು? ಭೀಮಸೇನ ದೇವರ ನಂತರದಲ್ಲಿ ಬಲರಾಮಚಂದ್ರ ದೇವರು, ಬಲರಾಮಚಂದ್ರ ದೇವರ ನಂತರದಲ್ಲಿ ಅರ್ಜುನನಲ್ಲಿ ನರಾವೇಶ ಆಗದೇ ಇದ್ದಾಗ ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಇಬ್ಬರು ಸಮ, ಇವರಿಬ್ಬರು ಕೂಡ. ಬಲರಾಮಚಂದ್ರ ದೇವರು ಒಂದು ಶೇಷದೇವರ ಅವತಾರರು, ಅಶ್ವತ್ಥಾಮಾಚಾರ್ಯರು ಅಂದ್ರೆ ರುದ್ರದೇವರ ಅವತಾರರು. ಅಂದ ಮೇಲೆ ಶೇಷದೇವರು ಮತ್ತು ರುದ್ರದೇವರು ಇಬ್ಬರೂ ಕೂಡ ಒಂದೇ ಕಕ್ಷೆಯಲ್ಲಿ ಬರುವವರು, ಸಮಾನರಾಗಿ ಇರುವವರು. ಅಂದ ಮೇಲೆ ಮುಂದಿನ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಭರತ ವಾಲಿ ಇಬ್ಬರೂ ಕೂಡ ಹೇಗೆ ಸಮರಾದ್ದರಿಂದ ಅದನ್ನ ಭರತ ವಾಲಿನವು ಅಂತ ದ್ವಿವಚನವನ್ನ ಹೇಳಿ ಆ ತಾರತಮ್ಯವನ್ನ ತಿಳಿಸಿಕೊಟ್ಟಿದ್ದಾರೋ, ಹಾಗೆ ಇಲ್ಲಿಯೂ ಕೂಡ ಭರತ ವಾಲಿನವು ಇವ ಅದರಂತೆ ದ್ರೌಣಿ ಬಲದೇವವು,
ದ್ರೌಣಿ ಅಂದ್ರೆ ಅಶ್ವತ್ಥಾಮಾಚಾರ್ಯರು ಬಲರಾಮಚಂದ್ರ ದೇವರು ಭೀಮಸೇನ ದೇವರ ಅಥವಾ ಭೀಮಸೇನ ದೇವರು ಮತ್ತು ದ್ರೌಪದಿಯ ಅನಂತರ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಪ್ರತ್ಯೇಕವಾಗಿ ಬಲರಾಮಚಂದ್ರ ದೇವರು ಅವರ ನಂತರದಲ್ಲಿ ಅಶ್ವತ್ಥಾಮಾಚಾರ್ಯರು ಅಂತ ಯಾಕೆ ಹೇಳಿದ್ದು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಟಿಪ್ಪಣಿಕಾರರು ಉತ್ತರ ಕೊಡ್ತಾರೆ. ತಥಾಪಿ ದ್ರೌಣ್ಯಪೇಕ್ಷೆಯ ಬಲದೇವೇ ವಿಶೇಷಾವೇಶ ತತಃ ಪಶ್ಚಾದಿತ್ಯುಕ್ತಂ. ನಿಜವಾಗಿಯೂ ಕೂಡ ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಅವತಾರರು, ಶೇಷದೇವರ ಅವತಾರರು ಬಲರಾಮಚಂದ್ರ ದೇವರು, ಇಬ್ಬರು ಒಂದೇ ಕಕ್ಷೆದವರು, ಒಂದೇ ಸಮಾನರಾದವರು. ಆದರೂ ಕೂಡ ಇಲ್ಲಿ ಸೇರಿಸಿ ಹೇಳಬೇಕಾಗಿತ್ತು. ಪ್ರತ್ಯೇಕ ಯಾಕೆ ಹೇಳಿದ್ರು ಅಂತಂದ್ರೆ ಬಲರಾಮಚಂದ್ರ ದೇವರಲ್ಲಿ ಭಗವಂತನ ವಿಶೇಷ ಆವೇಶ, ಶುಕ್ಲಕೇಶಾವೇಶ ಅಂತ ಹೇಳ್ತಾರೆ ಬಲರಾಮಚಂದ್ರ ದೇವರನ್ನ. ಹೀಗಾಗಿ ಶುಕ್ಲಕೇಶಾವೇಶ ವಿಶೇಷವಾಗಿ ಇದ್ದದ್ದರಿಂದ ಅಶ್ವತ್ಥಾಮಾಚಾರ್ಯರಿಗೆ ಸಮಾನರಾದರೂ ಕೂಡ, ಸಮಾನ ಕಕ್ಷೆಯುಳ್ಳವರಾದರೂ ಕೂಡ ಭಗವಂತನ ವಿಶೇಷ ಆವೇಶ ಇರುವುದರಿಂದ ಆ ಕಾರಣದಿಂದಾಗಿ ಇಬ್ಬರನ್ನ ಸೇರಿಸಿ ಹೇಳಲಿಲ್ಲ. ಬಲರಾಮಚಂದ್ರ ದೇವರು ಉತ್ತಮರು, ನಂತರದಲ್ಲಿ ಅಶ್ವತ್ಥಾಮಾಚಾರ್ಯರು ಅಂತ ಈ ರೀತಿಯಾಗಿ ಹೇಳಿದ್ದು. ತು ವಿಶೇಷ ದ್ರೌಣ್ಯನಂತರಂ, ಈ ಅಶ್ವತ್ಥಾಮಾಚಾರ್ಯರ ಅನಂತರದಲ್ಲಿ ಅರ್ಜುನ ಇತಿ, ತದನಂತರದಲ್ಲಿ ಅರ್ಜುನ. ಮುಂದೆ ತತಃಪಶ್ಚಾತ್ ಎಂಬುದಕ್ಕೆ ದ್ರೌಣಿ ಅರ್ಜುನಾನಂತರಂ, ಅಶ್ವತ್ಥಾಮಾಚಾರ್ಯರು ಮತ್ತು ಅರ್ಜುನ ಇವರ ನಂತರದಲ್ಲಿ ಯಾರು ಭಗವಂತನ ಕಾರ್ಯದಲ್ಲಿ ಅಂಗಭೂತರಾದವರು, ಇವರಿಗಿಂತ ಕಡಿಮೆ ಆದವರು ಯಾರು ಅಂತಂದ್ರೆ ತಥೋ ಪರೇ ಅಂತ ಇದೆ. ಅಪರೇ ಅಂತ ಇಟ್ಕೊಳ್ಬಹುದು. ಅಪರೇ ಅಂದ್ರೆ ಮತ್ತೆ ಬೇರೆಯವರು ಯಾರು ಅಂತಂದ್ರೆ ಪ್ರದ್ಯುಮ್ನ ಅನಿರುದ್ಧಾದಯ, ಪ್ರದ್ಯುಮ್ನ ಅನಿರುದ್ಧ ಮೊದಲಾದಂತಹ ಆ ವ್ಯಕ್ತಿಗಳು ಈ ಅರ್ಜುನನಿಗಿಂತಲೂ ಕೂಡ ಚಿಕ್ಕವರು, ಕಾರ್ಯದಲ್ಲಿ ಭಗವಂತನ ಕಾರ್ಯದಲ್ಲಿ ಅಂಗಭೂತ, ಇವರ ನಂತರದಲ್ಲಿ ಅಂಗಭೂತರಾದವರು ಎಂಬುದನ್ನ ಈ ತಾರತಮ್ಯ ಕ್ರಮವನ್ನ ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಇಷ್ಟು ಈ ಶ್ಲೋಕದಲ್ಲಿ ಪುರುಷರ ಒಂದು ಕ್ರಮವನ್ನು ಹೇಳಿದ್ದು. ಬಲರಾಮಚಂದ್ರ ದೇವರು, ಅಶ್ವತ್ಥಾಮಾಚಾರ್ಯರು, ಅರ್ಜುನ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೀಗೆ ಪುರುಷರ ಕ್ರಮವನ್ನ ತಿಳಿಸಿಕೊಟ್ಟದ್ದು. ಇದೇ ರೀತಿಯಾಗಿ ಪುರುಷೇಶು ಉಕ್ತ ಸ್ತ್ರೀಷ್ವಪ್ಯಾಹ, ಮುಂದಿನ ಶ್ಲೋಕ ಪುರುಷರಲ್ಲಿ ಈ ಒಂದು ತಾರತಮ್ಯವನ್ನ ತಿಳಿಸಿ ಸ್ತ್ರೀಯರಲ್ಲಿಯೂ ಕೂಡ ಈ ತಾರತಮ್ಯವನ್ನ ತಿಳಿಸ್ತಾ ಇದ್ದಾರೆ. 44ನೆಯ ಶ್ಲೋಕ. ರಾಮವಜ್ಜಾಂಬವತ್ಯಾದ್ಯಾಹ ರಾಮವಜ್ಜಾಂಬವತ್ಯಾದ್ಯಾಹ ಷಟ್ತತೋ ರೇವತಿ ತಥಾ ಷಟ್ತತೋ ರೇವತಿ ತಥಾ. ಏನು ಕೇಳಿಸ್ತಿಲ್ಲ ಆಚಾರ್ಯ? ಗುರುಗಳು ಕೇಳ್ತಾ ಇಲ್ಲ ಗುರುಗಳೇ. ಏನು ಕೇಳಿಸ್ತಿಲ್ಲ ಆಚಾರ್ಯ? ಗುರುಗಳು ಕೇಳ್ತಾ ಇಲ್ಲ.
ಹರೇ ನಮಃ. ಈಗ ಕೇಳ್ತಾ ಇದೆ ಗುರುಗಳೇ, ಈಗ ಕೇಳ್ತಾ ಇದೆ. ನೋಡಿ, ಲಕ್ಷ್ಮಣೋಹನುಮತ್ಪಾತ್ ಲಕ್ಷ್ಮಣೋ ಹನುಮತ್ಪಶ್ಚಾತ್ ತಥೋ ಭರತವಾಲಿನೌ ತಥೋ ಭರತವಾಲಿನೌ ಶತ್ರುಘ್ನಸ್ತು ತತಃ ಪಶ್ಚಾತ್ ಶತ್ರುಘ್ನಸ್ತು ತತಃ ಪಶ್ಚಾತ್ ಸುಗ್ರೀವಾದ್ಯಾಸ್ತತೋ ವರಾಹ ಸುಗ್ರೀವಾದ್ಯಸ್ತತೋ ವರಾಹ ರಾಮವಜ್ಜಾಮ್ಬತ್ಯಾಶ್ಚತೋ ರೇವತಿ ತಥಾ ಲಕ್ಷ್ಮಣೋ ಹನುಂ ಪಶ್ಚಾತ್ ತತೋ ಭರತವಾಲಿನೌ ಶತ್ರುಘ್ನಸ್ತು ತತಃ ಪಶ್ಚಾತ್ ಸುಗ್ರೀವಾದ್ಯಾಸ್ತತೋ ವರಾಹ. 44ನೆಯ ಶ್ಲೋಕ, ಪದವಿಭಾಗ. ರಾವತ ಜಾಂಬವತ್ಯಾದ್ಯಾಃ ಷಟ್ ತತಃ ರೇವತಿ ತಥಾ ಲಕ್ಷ್ಮಣಃ ಹನುಮತ್ ಪಶ್ಚಾತ್ ತತಃ ಭರತವಾಲಿನೌ ಶತ್ರುಘ್ನಃ ತು ತತಃ ಪಶ್ಚಾತ್ ಸುಗ್ರೀವಾದ್ಯಾಃ ತತಃ ಗುರುಗಳೇ ಕೇಳ್ತಾ ಇಲ್ಲ ಗುರುಗಳೇ. ಎಂಬುದಾಗಿ ಸುಗ್ರೀವಾದ್ಯಾಃ ತತಃ ಅವರಾಹ ಎಂಬುದಾಗಿ ಪದವಿಭಾಗ. ಪುರುಷರಲ್ಲಿ ಕ್ರಮವನ್ನ ಹೇಳಿ ಸ್ತ್ರೀಯರಲ್ಲಿ ಕ್ರಮವನ್ನ ತಿಳಿಸ್ತಾ ಇದ್ದಾರೆ ಈ ಮೊದಲನೆಯ 2 ಪಾದಗಳಿಂದ. ರಾಮವಜ್ಜಾಂಬವತ್ಯಾದ್ಯಾಃ ಷಟ್ ತತೋ ರೇವತಿ ತಥಾ ಎಂಬುವಂತ 2 ಪಾದಗಳಿಂದ. ರಾಮವತ ಬಲರಾಮಚಂದ್ರ ದೇವರಂತೆ, ಬಲರಾಮಚಂದ್ರ ದೇವರಂತೆ ನೋಡಿ, ಬಲರಾಮಚಂದ್ರ ದೇವರಂತೆ ಜಾಂಬವತ್ಯಾದ್ಯಾಹ ಷಟ್, ಜಾಂಬವತಿ ಮೊದಲಾದಂತಹ ಷಣ್ಮಹಿಷಿಯರು. ನೋಡಿ, ಹಿಂದೆ ಸತ್ಯಭಾ 40ನೇ ಶ್ಲೋಕದಲ್ಲಿ ಬಂದಿದೆ. ರುಕ್ಮಿಣೀ ದೇವಿ ಮತ್ತು ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರರು, ಹೀಗಾಗಿ ಎಲ್ಲರಿಗಿಂತಲೂ ಉತ್ತಮಳು ಅಂತ ಬಂದಿದ್ದು. ಇನ್ನು 6 ಜನ ಏನಿದ್ದಾರಲ್ಲ ಷಣ್ಮಹಿಷಿಯರು, ಜಾಂಬವತಿ ಮೊದಲಾದಂಥವರು, ಇವರು ಯಾರಿಗೆ ಸಮಾನ ಅಂತಂದ್ರೆ ರಾಮವತ ಜಾಂಬವತ್ಯಾದ್ಯಾಹ ಷಟ್, ಬಲರಾಮಚಂದ್ರ ದೇವರಂತೆ ಶೇಷದೇವರಂತೆ ಅಂತ ಅರ್ಥ. ಜಾಂಬವತಿ ಮೊದಲಾದಂತಹ 6 ಜನರು ಕೂಡ ಭಗವಂತನ ಭೂಭಾರ ಹರಣ ಕಾರ್ಯದೊಳಗೆ ಅಂಗಭೂತರಾಗಿದ್ದಾರೆ. ತತಃ ಈ 6 ಜನರ ನಂತರದಲ್ಲಿ ಯಾರು ಅಂದ್ರೆ ರೇವತಿ. ಇಲ್ಲಿ ಬರೀತಾರೆ ಜಾಂಬವತ್ಯಾದ್ಯಾಹ ಷಣ್ಮಹಿಷ್ಯಃ ಅಂತ ಹೇಳಿದ್ದು. ಜಾಂಬವತ್ಯಾದ್ಯಾಹ ಸಾಕ್ಷಾತ್ ಗ್ರಹಣಾತ್ ಜಾಂಬವತಿ ರಾಮವತ ಅಂಗಂ ಅನ್ಯಾಸ್ತು ಕಿಂಚಿತ್ ನ್ಯೂನಾ ಇತಿ ಜ್ಞಾತವ್ಯಂ. ಸರಿಯಾಗಿ ಇಲ್ಲಿ ತಿಳಿದುಕೊಳ್ಳಬೇಕು. ಬಲರಾಮಚಂದ್ರ ದೇವರಂತೆ ಜಾಂಬವತಿ ಮೊದಲಾದಂತಹ 6 ಜನ ಮಹಿಷಿಯರು, ಷಣ್ಮಹಿಷಿಯರು ಭಗವಂತನ ಕಾರ್ಯದೊಳಗೆ ಅಂಗಭೂತರಾಗಿದ್ದಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದದ್ದು.
ಹೀಗೆ ಹೇಳಿದ್ದನ್ನು ನೋಡಿ ನಾವು 6 ಜನರು ಕೂಡ ಸಮಾನರು ಅಷ್ಟೇ ಅಂತ ತಿಳಿದುಕೊಳ್ಳಬಾರದು ಅಂತ ಟಿಪ್ಪಣಿಕಾರರು ಸ್ಪಷ್ಟಪಡಿಸ್ತಾರೆ. ಜಾಂಬವತಿ ಅಂತ ಸಾಕ್ಷಾತ್ ಗ್ರಹಣ, ಜಾಂಬವತಿಯನ್ನ ಸಾಕ್ಷಾತ್ ಗ್ರಹಣ ಹೆಸರನ್ನ ತೆಗೆದುಕೊಂಡಿದ್ದಾರೆ ಶ್ರೀಮದಾಚಾರ್ಯರು. 6 ಜನರ ಹೆಸರನ್ನ ತೆಗೆದುಕೊಳ್ಳಿಲ್ಲ, ಜಾಂಬವತಿಯ ಹೆಸರನ್ನ ಮಾತ್ರ ತೆಗೆದುಕೊಂಡು ಇವರೇ ಮೊದಲಾದವರು 6 ಜನ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳೋದರಿಂದ ಜಾಂಬವತಿಯನ್ನ ಹೆಸರನ್ನ ಸಾಕ್ಷಾತ್ ನೇರವಾಗಿ ತೆಗೆದುಕೊಂಡಿದ್ದರಿಂದ ಈ ಜಾಂಬವತಿ ಬಲರಾಮಚಂದ್ರ ದೇವರಂತೆ ಅಂಗ, ಸಾಕ್ಷಾತ್ ಬಲರಾಮಚಂದ್ರ ದೇವರಂತೆ ಬಲರಾಮಚಂದ್ರ ದೇವರು ಎಷ್ಟು ಭಗವಂತನ ಕಾರ್ಯಕ್ಕೆ ಅಂಗಭೂತರಾಗಿದ್ದಾರೋ ಅಷ್ಟೇ ಈ ಜಾಂಬವತಿಯು ಕೂಡ ಭಗವಂತನ ಕಾರ್ಯದಲ್ಲಿ ಅಂಗಭೂತಳಾದವಳು. ಇನ್ನುಳಿದವರ ಹೆಸರು ತೆಗೆದುಕೊಂಡಿಲ್ವಲ್ಲ, ತೆಗೆದುಕೊಳ್ಳದೇ ಇದ್ದುದರಿಂದ ಏನು ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅನ್ಯಾಸ್ತು ಕಿಂಚಿತ್ ನ್ಯೂನ ಇತಿ ಜ್ಞಾತವ್ಯಂ. ಇನ್ನು ಉಳಿದವರು ಈ ಜಾಂಬವತಿಗಿಂತಲೂ ಕೂಡ ಇನ್ನು 5 ಜನ ಏನಿದ್ದಾರಲ್ಲ, ಸ್ವಲ್ಪ ಕಿಂಚಿತ್ ನ್ಯೂನ, ಬಹಳ ಅಂತ ಅರ್ಥ ಅಲ್ಲ, ಸ್ವಲ್ಪ ಕಡಿಮೆ ಅಷ್ಟೇ, ಬಹಳ ಕಡಿಮೆ ಅಲ್ಲ, ಸ್ವಲ್ಪ ಆ ತಾರತಮ್ಯದಲ್ಲಿ ಆ ಜಾಂಬವತಿಗಿಂತಲೂ ಕೂಡ ಈ 5 ಜನರು ಸ್ವಲ್ಪ ಕಡಿಮೆ ಯೋಗ್ಯತೆಯಲ್ಲಿ ಅವಳಿಗಿಂತಲೂ ಕೂಡ. ಅದನ್ನ ತಿಳಿಸುವುದಕ್ಕಾಗಿ ಶ್ರೀಮದಾಚಾರ್ಯರು ರಾಮವತ್ ಜಾಂಬವತ್ಯಾದ್ಯಾಹ ಷಟ್ ಎಂಬುವಲ್ಲಿ ಜಾಂಬವತಿಯ ಹೆಸರನ್ನು ಮಾತ್ರ ತೆಗೆದುಕೊಂಡು ಇನ್ನು 5 ಜನರನ್ನ ಆದಿಶಬ್ದದಿಂದ ಅದನ್ನ ತೆಗೆದುಕೊಂಡಿದ್ದಾರೆ. ಇನ್ನ ತಥೋ ರೇವತಿ ತಥಾ ಅಂತ ಇದೆ. ಈ ಷಣ್ಮಹಿಷಿಯರಾದ ಮೇಲೆ ಸ್ತ್ರೀಯರಲ್ಲಿ ಯಾರು ಭಗವಂತನ ಕಾರ್ಯದಲ್ಲಿ ಅಂಗಭೂತರಾದವರು, ಇವರಿಗಿಂತ ಅಧಮರು ಕಡಿಮೆ ಇದ್ದವರು ಯಾರು ಅಂತಂದ್ರೆ ರೇವತಿ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ರೇವತಿ ಅಂದ್ರೆ ಯಾರು ಅಂದ್ರೆ ಬಲದೇವ ಭಾರ್ಯ, ಬಲರಾಮಚಂದ್ರ ದೇವರ ಹೆಂಡತಿ ಏನು ರೇವತಿ ಅಂತಿದ್ದಾಳೋ ಆ ರೇವತಿ ಈ ಷಣ್ಮಹೇಶಿಯರ ನಂತರದಲ್ಲಿ ಅವಳು ಭಗವಂತನ ಕಾರ್ಯದಲ್ಲಿ ಅಂಗಭೂತಳಾಗಿದ್ದಾಳೆ. ತಥಾ ಅಂಗಂ ಇತ್ಯರ್ಥ, ಆ ಭಗವಂತನ ಕಾರ್ಯದಲ್ಲಿ ಅಂಗಭೂತಳಾಗಿದ್ದಾಳೆ ಅಂತ ಅರ್ಥ ಇದಕ್ಕೆ. ಈ ರೀತಿಯಾಗಿ ಇಲ್ಲಿಗೆ ಒಂದು ವಿಚಾರವನ್ನ ಮುಗಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ನೋಡಿ, ಇದು ಹೇಳಿದ್ದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟದ್ದು. ಬಲರಾಮಚಂದ್ರ ದೇವರಾಗಲಿ, ಅರ್ಜುನ ಆಗಲಿ, ದ್ರೌಣಿ ಅಂದ್ರೆ ಅಶ್ವತ್ಥಾಮಾಚಾರ್ಯರಾಗಲಿ, ಜಾಂಬವತಿ ಮೊದಲಾದಂಥವರಾಗಲಿ, ಹಿಂದೆ ರುಕ್ಮಿಣಿ ಸತ್ಯಭಾಮೆ ಆಗಲಿ, ಭೀಮಸೇನ ದೇವರಾಗಲಿ, ರೇವತಿ ಆಗಲಿ, ಎಲ್ಲರೂ ಕೂಡ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು, ವ್ಯಕ್ತಿಗಳು. ಹೀಗಾಗಿ ಆ ಒಂದು ತಾರತಮ್ಯವನ್ನ ತಿಳಿಸಿಕೊಟ್ಟದ್ದು. ಮುಂದೆ ಇದಕ್ಕೆ ಇದೇ ರೀತಿಯಾಗಿ ರಾಮಾವತಾರದಲ್ಲಿಯೂ ಕೂಡ ಯಾವ ರೀತಿಯಾಗಿ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ದೇವತೆಗಳಲ್ಲಿ, ಮುಖ್ಯವಾಗಿ ಪ್ರಧಾನವಾಗಿ ಯಾರಲ್ಲಿ ತಿಳಿದುಕೊಳ್ಳಬೇಕು ಅಂತ ಮುಂದಿನ ಇದೇ ಶ್ಲೋಕ 44ನೇ ಶ್ಲೋಕ ಲಕ್ಷ್ಮಣೋ ಹನುಮತ್ ಪಶ್ಚಾತ್ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅದಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ, ಏವಂ ವಾಯುಭಾರತೀ ಶೇಷ ರುದ್ರಾದೀನಾಂ ತಾರತಮ್ಯಂ. ಭೀಮಸೇನ ದೇವರು ಅಂದ್ರೆ ವಾಯುದೇವರು, ದ್ರೌಪದಿ ಭಾರತೀ ದೇವಿ, ಬಲರಾಮಚಂದ್ರ ದೇವರು ಅಂದ್ರೆ ಶೇಷದೇವರು, ಅಶ್ವತ್ಥಾಮಾಚಾರ್ಯ ಅಂದ್ರೆ ರುದ್ರದೇವರು. ಹೀಗೆ ತಾರತಮ್ಯವನ್ನ ಹೇಳಿದ್ದು ಕೃಷ್ಣಾವತಾರದೊಳಗಿಂದು ಹೇಳಿ, ಇನ್ನು ಭೀಮ ದ್ರೌಪದಿ ಬಲದೇವ ದ್ರೌಣಿ ಪಾರ್ಥಾಭಿ ಉಪಪಾದ್ಯ ಇದಾನೀಂ ರಾಮಾವತಾರ ಹನುಮದಾದಿಭಿ ತಮೇವ ತಾರತಮ್ಯ ಕ್ರಮಂ ಮಾಹ. ಅದೇ ತಾರತಮ್ಯ ಕ್ರಮವನ್ನೇ ರಾಮಾವತಾರದಲ್ಲಿ ಹೇಳ್ತಾ ಇದ್ದಾರೆ. ಹನುಮಂತ ದೇವರೇ ಮೊದಲಾದಂಥವರನ್ನ ತಿಳಿಸಿ ಅದೇ ತಾರತಮ್ಯವನ್ನು ಹೇಳ್ತಾ ಇದ್ದದ್ದು. ಭೀಮಸೇನ ದೇವರ ಜಾಗದಲ್ಲಿ ಹನುಮಂತ ದೇವರು ನೋಡಿ, ಲಕ್ಷ್ಮಣೋ ಹನುಮತ್ ಪಶ್ಚಾತ್, ಹನುಮಂತ ದೇವರು ಇವರು ಉತ್ತಮರು. ಹನುಮಂತ ದೇವರ ನಂತರದಲ್ಲಿ ಲಕ್ಷ್ಮಣ ಅಂದ್ರೆ ಶೇಷದೇವರಲ್ಲಿ ಬಲರಾಮಚಂದ್ರ ದೇವರಾದದ್ದು ಇಲ್ಲಿ ಲಕ್ಷ್ಮಣ. ತತಃ ಭರತವಾಲಿನೌ, ಅಲ್ಲಿ ಅರ್ಜುನ ಆಗಿದ್ದು ಶೇಷದೇವರಾದ ಮೇಲೆ. ಇಲ್ಲಿ ಭರತವಾಲಿನೌ, ಅದೇ ಇಂದ್ರಾವತಾರರಾದಂಥವರೇ ಭರತ ಮತ್ತು ವಾಲಿಗಳು. ಹೀಗಾಗಿ ಅವರು ಉತ್ತಮರು, ಅವರು ಅವರ ನಂತರದಲ್ಲಿ ಅಧಮರು, ಭಗವಂತನ ಕಾರ್ಯದಲ್ಲಿ ಅಂಗಭೂತರಾದವರು. ಶತ್ರುಘ್ನಸ್ತು ತತಃ ಪಶ್ಚಾತ್, ಭರತ ವಾಲಿ
ಇವರ ನಂತರದಲ್ಲಿ ಯಾರು ಅಂದ್ರೆ ಇವರಿಗಿಂತಲೂ ಅಧಮರು ಯಾರು ಅಂದ್ರೆ ಶತ್ರುಘ್ನ. ಶತ್ರುಘ್ನ ಭರತವಾಲಿಗಿಂತಲೂ ಕೂಡ ಅಧಮನಾಗಿ ಕಡಿಮೆಯಾಗಿ ಭಗವಂತನ ಕಾರ್ಯದಲ್ಲಿ ಅಂಗಭೂತನಾದವ. ಇನ್ನ ಶತ್ರುಘ್ನ ಆದ ಮೇಲೆ ಸುಗ್ರೀವಾದ್ಯಸ್ತತೋ ವರಾಹ. ಸುಗ್ರೀವರೇ ಮೊದಲಾದಂತಹ ಇನ್ನು ಅನೇಕ ವ್ಯಕ್ತಿಗಳು ಕೂಡ ಈ ಶತ್ರುಘ್ನ ಆದ ಮೇಲೆ ಅವರು ಭಗವಂತನ ಕಾರ್ಯದಲ್ಲಿ ಅಂಗಭೂತರಾದವರು ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭರತವಾಲಿನವು ಅಂತ ಒಂದೇ ವಿಭಕ್ತಿ ಒಳಗೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಆ ಇಬ್ಬರು ಕೂಡ ಸಮಾನರು ಅಂತ ತಿಳಿಸುವುದಕ್ಕಾಗಿ ಹೇಳಿದ್ದು. ನನು ಅವತಾರೇಷು ಹರೇಃ ದುಷ್ಟವಧಾದಿನ ಅಂಗತ್ವೇ ವಾಲ್ಯಾದೀನಾಂ ರಾಮಾವತಾರ್ಯ ಸೇವಾ ಅಕರಣಾತ್ ಅನುತ್ತಮತ್ವಂ ಸುಗ್ರೀವಾದೇಃ ಸೇವಾಧಿಕ್ಯೇನ ಆಧಿಕ್ಯಂ ತಥಾ ಕರ್ಣಾದೀನಾಂ ಅಧಮತ್ವಂ ವಿವಿಧಾದೀನಾಂ ಉತ್ತಮತ್ವಂ ಸ್ಯಾತ್ ತಥಾ ಚ ನ ಸ್ವರೂಪ ನಿರ್ಣಯಃ ಸ್ಯಾದಿತ್ಯತಃ ರಾಮಕಾರ್ಯಮಿತಿ. ಇಷ್ಟು ತಾರತಮ್ಯವನ್ನ ಹೇಳಿ ಮುಂದಿನ ಶ್ಲೋಕದಲ್ಲಿ ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಯಾರು ಉತ್ತಮರು ಅಂತ ಇಲ್ಲಿ ಹೇಳಿದ್ದೋ ಅವರು ಭಗವಂತನ ವಿರುದ್ಧವಾಗಿ ಮಾಡಿದ್ದಾರೆ, ಅವರು ಉತ್ತಮರು ಆಗಿದ್ದಾರೆ ಒಂದು ಅವತಾರದಲ್ಲಿ. ಇನ್ಯಾರು ಭಗವಂತನ ಸೇವೆಯನ್ನು ಮಾಡಿದ್ದಾರೋ ಅವರು ಅಧಮರು ಆಗಿದ್ದಾರೆ. ಅದು ಹೇಗೆ? ಉತ್ತಮರು ಅಂತ ಆಗಬೇಕಾ ಸೇವೆಯನ್ನು ಮಾಡಬೇಕು, ಅಧಮರು ಅಂತ ಆಗಬೇಕಾದ್ರೆ ವಿರೋಧವನ್ನು ಮಾಡಬೇಕು. ವಿರೋಧ ಮಾಡಿದವರು ಉತ್ತಮರು ಆಗಿದ್ದಾರೆ, ಸೇವೆ ಮಾಡಿದವರು ಅಧಮರಾಗಿದ್ದಾರೆ. ಇದು ಹೇಗೆ ಅಂತ ಆ ಸಂಶಯ, ಆ ಶಂಕೆ ಬಂದಾಗ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಆ ಶಂಕೆಯನ್ನ ಪರಿಹಾರ ಮಾಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.